ನಮಸ್ಕಾರ. ನಾನು ಶೀಲಾ ಭಟ್. ಜೀವನ, ವ್ಯವಸ್ಥೆ, ಮನಸ್ಸು, ಸಮಾಜ ಇವುಗಳ ಬಗ್ಗೆ ನಮ್ಗೆಲ್ಲ ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಅವುಗಳಿಗೆ ಉತ್ತರವನ್ನ ಪಡೆಯುವ ಯತ್ನವೇ ಈ ನನ್ನ ಧ್ವನಿ, ಶೀಲಾ ಭಟ್ ಕನ್ನಡ ಧ್ವನಿ. ಇಂದಿನ ಸಂಚಿಕೆಯಿಂದ ನಾವು ನೋಡ್ತಾ ಇದ್ದೀವಿ ನೀಟ್, ಈ ಪರೀಕ್ಷೆಯ ವ್ಯವಸ್ಥೆ, ಅವ್ಯವಸ್ಥೆ, ಸಾಧಕ ಬಾಧಕಗಳ ಬಗ್ಗೆ. ಇವತ್ತು ಮುಂದುವರಿಸ್ತಾ ನಮ್ಮಲ್ಲಿತ್ತಲ್ಲ ಸಿಇಟಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತುಂಬಾ ಜನ, ಎಸ್ಪೆಷಲಿ ನನ್ನ ಏಜಲ್ಲಿರೋರು ಅಥವಾ ನಮ್ಮ ಹಿರಿಯರು ಹೇಳೋದು, ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತಪ್ಪ, ಸಿಇಟಿ ಇತ್ತು, ಆ ಸಿಇಟಿ ತುಂಬಾ ಚೆನ್ನಾಗಿತ್ತು, ಅದರಿಂದಾಗಿ ನಾವು ಇವತ್ತು ಒಂದು ಬದುಕನ್ನ ಕಂಡ್ವಿ, ಈ ತರ ಎಲ್ಲ ಹೇಳೋರು ಇದ್ದಾರೆ. ಹಾಗಿದ್ರೆ ಅಷ್ಟು ಚೆನ್ನಾಗಿದ್ದ ಸಿಇಟಿ ಯಾಕೆ ನಿಂತಿತು? ಸಿಇಟಿ ಅಂದ್ರೆ ಏನು? ಅದ್ರ ಬಗ್ಗೆ ಒಂದು ಸಣ್ಣ ಅವಲೋಕನವನ್ನ ಮಾಡೋಣ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ, ಸಾಮಾನ್ಯ ಪ್ರವೇಶ ಪರೀಕ್ಷೆ, ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಓದುವಂತಹ ವಿದ್ಯಾರ್ಥಿಗಳಿಗೆ ದೊಡ್ಡ ಬಾಗಿಲಾಗಿತ್ತು. ಅದು ಸ್ಟೇಟ್ ಸಿಲೆಬಸ್ ಮೇಲೆ ರೂಪಿತವಾಗಿರ್ತಿತ್ತು. ಹಾಗಾಗಿ ಎಲ್ಲ ಮಕ್ಕಳು, ಸರ್ಕಾರಿ ಶಾಲೆಗಳಲ್ಲಿ ಓದಿದಂತಹ ಮಕ್ಕಳು ಕೂಡ 12th ಪಾಸ್ ಆದ ತಕ್ಷಣ ಆ ಪರೀಕ್ಷೆಯನ್ನ ತೆಗೆದುಕೊಂಡು ಸುಲಭವಾಗಿ ನಮ್ಮ ರಾಜ್ಯದ ವೈದ್ಯಕೀಯ ಕಾಲೇಜುಗಳಿಗೆ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸೇರ್ಕೋಬಹುದಿತ್ತು. ಅದೇ ತರ ಕಾಮೆಡಿಕೆ ಅಂತಿತ್ತು. ಸೊ ಸಿಇಟಿ ಈ ಒಂದು ಸರ್ಕಾರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳುವವರಿಗೆ ಬಹಳ ದೊಡ್ಡ ವರವಾಗಿತ್ತು. ಇದನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ಕೊಡ್ತಾ ಇತ್ತು. ಸಿಇಟಿ ಇತ್ತಲ್ಲ, ಇದು ಮಧ್ಯಮ ವರ್ಗ ಮತ್ತು ಬಡವರಿಗೆ ಅವರ ವೈದ್ಯರಾಗುವ, ಎಂಜಿನಿಯರ್ ಆಗುವ ಕನಸುಗಳಿಗೆ ಸುಲಭವಾದ ಬಾಗಿಲಾಗಿತ್ತು. ಕಡಿಮೆ ಶುಲ್ಕದಲ್ಲಿ ಮೆರಿಟ್ ಸೀಟ್ ಸಿಗುವ ಅವಕಾಶ ಆಗಿತ್ತು. ಡೊನೇಷನ್ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಪರ್ಯಾಯವಾಗಿತ್ತು. ಜೊತೆಗೆ ಕರ್ನಾಟಕದ ಸಿಲೆಬಸ್ ಮತ್ತು ಇಲ್ಲಿನ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಹೊಂದಿಕೊಂಡಂತ ವ್ಯವಸ್ಥೆ ಆಗಿತ್ತು. ಇದನ್ನ ಅಂಡರ್ಲೈನ್ ಮಾಡಿ ಕೇಳಿಸ್ಕೊಳ್ಳಿ. ಇದು ಕರ್ನಾಟಕದ ಸಿಲೆಬಸ್ ಮತ್ತು ಇಲ್ಲಿನ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಹೊಂದಿಕೊಂಡ ವ್ಯವಸ್ಥೆಯಾಗಿತ್ತು. ಆದ್ರಿಂದ ಸಿಇಟಿ ಮಹತ್ವದಾಗಿತ್ತು. ಯಾಕೆಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಎಲ್ಲಿಂದನೋ ಕಷ್ಟಪಟ್ಟು ಯಾವುದೋ ಹಳ್ಳಿಗಾಡಿಂದ ಓದ್ಕೊಂಡು ಬರೋದು ಸುಲಭದ ಮಾತಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಇದೆ ಬಡ ಮಕ್ಕಳು ಓದೋದು. ಅದಕ್ಕೆ ನಾನು ಒಂದು ಉದಾಹರಣೆ. ನನಗೂ ವೈದ್ಯರಾಗುವ ಕನಸಿತ್ತು, ಆದ್ರೆ ಆ ಕನಸಿಗೆ ರೆಕ್ಕೆ ಇರಲಿಲ್ಲ, ಬುಡ ಇರಲಿಲ್ಲ, ತುದಿ ಇರಲಿಲ್ಲ. ಯಾವ ಕಾಲೇಜಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಅದು ಒಂದು ಪ್ರಶ್ನೆ. ಆದ್ರೆ ಅದಕ್ಕೆ ಹಣವನ್ನ ಎಲ್ಲಿಂದ ಹೊಂದಿಸ್ಬೇಕು, ಎಲ್ಲಿ ಉಳ್ಕೊಬೇಕು, ಬೆಂಗಳೂರಲ್ಲಿ ಇರ್ಬೋದು ಅಥವಾ ಯಾವುದೇ ಊರಿಗೆ ಹೋಗಿ ಸೇರ್ಕೊಂಡ್ರು ಅಲ್ಲಿ ಉಳ್ಕೊಳ್ಳೋದಕ್ಕಿರ್ಲಿ, ಟ್ಯೂಷನ್ನಿಗಿರ್ಲಿ, ಇದಕ್ಕೆಲ್ಲ ತುಂಬಾ ಕಷ್ಟ ಇರುತ್ತೆ ಬಡ ಮಕ್ಕಳಿಗೆ. ಹಾಗೆ ಇದ್ದಾಗ ನಾನು ನನ್ನ ತಂಗಿಯನ್ನ ಓದಿಸ್ಬೇಕಾಯ್ತು, ಅದೇ ತರ ನನ್ನ ತಮ್ಮನನ್ನು ಓದಿಸ್ಬೇಕಾಯ್ತು. ಇಂಥ ಸಂದರ್ಭದಲ್ಲಿ ನನಗೆ ಅವತ್ತು ವರದಾನ ಆಗಿದ್ದು ಸಿಇಟಿ. ಇವತ್ತು ನೀಟ್ ಗಲಾಟೆಯಲ್ಲಿ ಕೂತ್ಕೊಂಡು ನೋಡ್ತೀನಿ ನಾನು. ಇವತ್ತಿನ ಸಂದರ್ಭ ಅವತ್ತು ನನಗ್ ಬಂದಿದ್ರೆ ಖಂಡಿತವಾಗ್ಲೂ ನನ್ನ ಕನಸಲ್ಲ, ನಮ್ಮ ಮನೆಯ ಕನಸೆ ಒಡೆದೋಗ್ತಾ ಇತ್ತು. ಥ್ಯಾಂಕ್ಸ್ ಟು ಸಿಇಟಿ. ಯಾಕೆಂದ್ರೆ 2004ರಿಂದ 2008ರವರೆಗೆ ಆ ಒಂದು ಸಿಇಟಿ ಇರ್ಲಿ, ಒಂದು ಕಾಲೇಜಲ್ಲಿ ಸೀಟ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಒದ್ದಾಡಿದ್ದೀವಿ, ಯಾರ್ಯಾರ ಸಹಕಾರದಿಂದ ನಾವು ಇವತ್ತು ಮೇಲ್ ಬಂದಿದ್ದೀವಿ ಅಂತಂದ್ರೆ, ಅವತ್ತಿನ ಸಮಾಜ ಹೇಗಿತ್ತು, ಅವತ್ತಿನ ಶಿಕ್ಷಣ ಹೇಗಿತ್ತು 25 ವರ್ಷಗಳ ಹಿಂದೆ, ನಿಜವಾಗ್ಲೂ ಇಟ್ ವಾಸ್ ಬ್ಲೆಸ್ಸಿಂಗ್. ಆದ್ರೆ ಇವತ್ತು ನೀಟ್ ಅನ್ನೋದು ನಿಜವಾಗ್ಲೂ ಭಯ ಹುಟ್ಟಿಸ್ತಾ ಇದೆ. ನಾಳೆ ನಮ್ಮ ಮಕ್ಕಳ ಕತೆ ಏನು? ಒಂದ್ ವೇಳೆ ಓದಿಸಕ್ಕಾಗಿಲ್ಲ ಅಂತಂದ್ರೆ, ಒಂದ್ ವೇಳೆ ಅವ್ರಿಗೆ ಅಫೋರ್ಡೆಬಿಲಿಟಿ ಇಲ್ಲ ಅಂತಂದ್ರೆ ಯಾರಿಗೆ ಹೇಳೋದು, ಯಾರನ್ನ ಕೇಳೋದು ಅಲ್ವಾ? ಆದ್ರಿಂದ ಸಿಇಟಿ ಶಿಕ್ಷಕರ ಮಕ್ಕಳಿಗೆ, ಕೂಲಿಕಾರರ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಬಡ ಸಣ್ಣ ಕನ್ನಡ ಮೀಡಿಯಂ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳಿಗೆ, ಸಣ್ಣ ಪಟ್ಟಣದ ಮಕ್ಕಳಿಗೆ, ಪ್ರತಿ ಒಬ್ಬರಿಗೆ ತುತ್ತ ತುದಿಯಲ್ಲಿರ್ತಿದ್ರಲ್ಲ ಸಮಾಜದಲ್ಲಿ, ಅವರಿಗೆ ಆಶಾ ಕಿರಣವಾಗಿತ್ತು, ಹೊಸ ಬದುಕಿನ ಭರವಸೆ ಆಗಿತ್ತು. ಅದನ್ನ ಇವತ್ತು ಈಡೇರಿಸಿದೆ. ಇವತ್ತು ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಎಷ್ಟೋ ಜನ ಡಾಕ್ಟರ್ಸ್ ಇರ್ಬೋದು, ಅವರೆಲ್ಲ ತಮ್ಮ ಹಿನ್ನೆಲೆಯನ್ನ ಮೀರಿ ಇವತ್ತು ಬೆಳೆದಿದ್ರೆ ಅದಕ್ಕೆ ಸಿಇಟಿ ಕೊಡುಗೆ ಇದೆ. ಹಾಗಾದ್ರೆ ಇಷ್ಟು ಅದ್ಭುತವಾದಂತ ವ್ಯವಸ್ಥೆ ಯಾಕೆ ಇದ್ದಕ್ಕಿದ್ದ ಹಾಗೆ ಕ್ಲೋಸ್ ಆಗೋಯ್ತು? ಇದ್ದಕ್ಕಿದ್ದ ಹಾಗೆ ಒಂದೇ ಸಾರಿ ರಾಷ್ಟ್ರ ಮಟ್ಟದ ಸ್ಪರ್ಧೆಯಾಗೋಯ್ತು? ಇದಕ್ಕೆ
ಸಣ್ಣ ಪುಟ್ಟ ಅನ್ನೋದು ಅಲ್ಲ, ಚಿಕ್ಕ ಚಿಕ್ಕ ಕಾರಣವೇ. ಆದ್ರೆ ಇಲ್ಲಿ ಒಂದು ಲಾಬಿ ಇತ್ತು, ಇಲ್ಲಿ ಒಂದು ದೂರಗಾಮಿ ಉದ್ದೇಶ ಇತ್ತು. ಯಾಕೆ ಅಂದ್ರೆ ಇಲ್ಲಿ ಇದು ಒಂದು ಅಲಿಗೇಷನ್ ಅಲ್ಲ, ದೂರಲ್ಲ. ನೀವು ಈ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಿರೋದು. ಇಲ್ಲಿ ಕರ್ನಾಟಕದ ವೈದ್ಯಕೀಯ ಕಾಲೇಜುಗಳಿಗೆ, ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಇಷ್ಟು ಪೈಪೋಟಿ ಇತ್ತು ಅಂದ್ರೆ ಉತ್ತರದ ಅಥವಾ ಭಾರತದ ಬೇರೆಲ್ಲ ಕಡೆಯಿಂದ ವರ್ಷಗಟ್ಲೆ ಇಲ್ಲಿ ಬಂದು ಓದಿ ಸಿಇಟಿ ಅಥವಾ ಕಾಮೆಡಿಕೆಯಿಂದ ಮಾರ್ಕ್ಸ್ ಅನ್ನ ತೆಗೆದುಕೊಂಡು, ಅಂದ್ರೆ ಬೇರೆ ಬೇರೆ ಇದಿತ್ತು, ಏನು ಪರ್ಯಾಯ ಪರೀಕ್ಷೆಗಳಿದ್ವು. ಕಾಮೆಡಿಕೆ ಇತ್ತು, ಮ್ಯಾನೇಜ್ಮೆಂಟ್ ಸೀಟ್ಗೆ, ಡೊನೇಷನ್ ಸೀಟಿಗೆ ಕಾಮೆಡಿಕೆ ಇತ್ತು. ಯಾರಿಗೆ ಸಿಇಟಿ ನಲ್ಲಿ ಮಾರ್ಕ್ಸ್ ತೆಗೆಯೋದಕ್ಕೆ ಆಗೋದಿಲ್ಲ, ಸುಲಭ ಅಂತ ಅನ್ಸೋದಿಲ್ಲ, ಅವ್ರು ಟ್ಯೂಷನ್ಗೆಲ್ಲ ಹೋಗಿ ಕಷ್ಟಪಟ್ಟು ಕಾಮೆಡಿಕೆನಲ್ಲಿ ಬರ್ತಾ ಇದ್ರು. ಕಾಮೆಡಿಕೆನಲ್ಲಿ ಹೆಚ್ಚು ಡೊನೇಷನ್ ಇದು ಕೊಟ್ಟು ಹೋಗಿ ಸೇರ್ಕೊಳ್ತಾ ಇದ್ರು ಮ್ಯಾನೇಜ್ಮೆಂಟ್ ಸೀಟಲ್ಲಿ. ಅಂತಹ ಈ ಒಂದು ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ರಾಜ್ಯದ ಮಕ್ಕಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇತ್ತು ಅವತ್ತು, ಸಿಇಟಿ ತರ. ಸೊ ಅಲ್ಲೆಲ್ಲ ಹೋಗಿ ಪರೀಕ್ಷೆಗಳನ್ನ ಬರೀತಾ ಇದ್ರು ಆಯಾ ರಾಜ್ಯದಲ್ಲಿ ಓದೋದಕ್ಕೋಸ್ಕರ. ಇವಾಗ ಏನಾಯ್ತು, ಒಂದು ರಾಜ್ಯದ ವ್ಯಕ್ತಿ ಅಥವಾ ಒಂದು ರಾಜ್ಯದ ವಿದ್ಯಾರ್ಥಿ ಎಲ್ಲಾ ರಾಜ್ಯಗಳಿಗೆ ಹೋಗಿ ಒಂದು 4-6 ಪರೀಕ್ಷೆಗಳನ್ನ ಎದುರಿಸುವ ಹಾಗಾಗಿತ್ತು. ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಅಷ್ಟೇ, ಅಟ್ಲೀಸ್ಟ್ ಅಲ್ಲೆಲ್ಲಾದ್ರೂ ಸಿಗುತ್ತಲ್ಲ ಅಂತ ಅಥವಾ ಪ್ರಯತ್ನ ಮಾಡ್ಬೋದಾಗಿತ್ತು. ಆದ್ರೆ ಈ ಓಡಾಟ ಪ್ರತಿ ಸಾರಿ ಪ್ರತಿ ಪರೀಕ್ಷೆಗೆ ಕಟ್ಟುವ ಶುಲ್ಕ ಹೆವಿ ಆಗ್ತಾ ಇತ್ತು. ಜೊತೆಗೆ ಯಾವ್ದ್ರ ಮೇಲೂ ತಮಗೆ ನಿಯಂತ್ರಣ ಸಿಗ್ತಾ ಇರ್ಲಿಲ್ಲ ಅನ್ನುವ ಭಾವನೆ ಕೇಂದ್ರಕ್ಕಿತ್ತು. ಹಾಗಾಗಿ ನಿಯಂತ್ರಣಕ್ಕೆ ಸಿಗದ ಈ ವ್ಯವಸ್ಥೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು. ಜೊತೆಗೆ ಎಲ್ಲಾ ಕಡೆ ಓಡಾಡುವ ಮಕ್ಕಳು ಓಡಾಡ್ತಾ ಇದ್ದಾರಲ್ಲ ಪರೀಕ್ಷೆಗಳಿಗೆ, ಅದನ್ನು ತಪ್ಪಿಸಿ ಒಂದೇ ಕಡೆ ಒಂದೇ ಸಾರಿ ಎಕ್ಸಾಮ್ ಮಾಡ್ಬಿಟ್ಟು ಅದರಿಂದ ಯಾವ ರಾಜ್ಯ ಬೇಕೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಆದ್ರೆ ಪರೀಕ್ಷೆ ಮಾತ್ರ ಒಂದೇ ಇರ್ಲಿ ಅನ್ನುವ ನಿರ್ಧಾರಕ್ಕೆ ಬರಲಾಯಿತು. ಮೊದಲನೇದಾಗಿ ಪರೀಕ್ಷೆಗಳಿಗೆ ಓಡಾಟ ನಿಲ್ಲಿಸೋದು, ಒಂದು ವ್ಯವಸ್ಥೆಯ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನ ಸಾಧಿಸೋದು. ಆ ಮೂಲಕ ಈ ಪೇಪರ್ ಲೀಕ್ ಇರುತ್ತಲ್ಲ, ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದನ್ನ ತಪ್ಪಿಸುವುದು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ದುರಂತ ನೋಡಿ, ಇವತ್ತು ಅದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ನಿಯಂತ್ರಿಸೋದಕ್ಕೆ ಆಗದೆ ದೊಡ್ಡ ಸಂಕಷ್ಟದಲ್ಲಿ ನಾವು ಸಿಲುಕಿದ್ದೀವಿ. ಇದೇ ಅಲ್ವಾ, ಒಂದ್ ಅನ್ಕೊಂಡ್ರೆ ಇನ್ನೊಂದಾಗೋದು. ಕರಪ್ಷನ್ ಕಡಿಮೆ ಮಾಡೋ ಉದ್ದೇಶ, ಅಡ್ಮಿಷನ್ ಪ್ರೊಸೀಜರ್ ಸರಳ ಮಾಡೋ ಉದ್ದೇಶ, ನ್ಯಾಷನಲ್ ಸ್ಟ್ಯಾಂಡರ್ಡ್ ಅನ್ನ ಸೃಷ್ಟಿಸುವ ಪ್ರಯತ್ನ, ಇದೆಲ್ಲ ಇತ್ತು ಅದರಲ್ಲಿ. ಹೀಗಾಗಿ ಸಿಇಟಿ ನಿಲ್ತು, NET ನೀಟ್ ಸ್ಟಾರ್ಟ್ ಆಯ್ತು. ಈ ವೈದ್ಯಕೀಯ ಪ್ರವೇಶ ಅನ್ನೋದು ಸಂಪೂರ್ಣವಾಗಿ ನೀಟ್ ಆಧಾರಿತ ಆಯ್ತು. ಸ್ಪರ್ಧೆ ಕರ್ನಾಟಕದಿಂದ ಭಾರತದ ಮಟ್ಟಕ್ಕೆ ಹೋಯ್ತು. ಕೋಚಿಂಗ್ ಕಲ್ಚರು ಮತ್ತಷ್ಟು ಬಲವಾಯಿತು. ಗ್ರಾಮೀಣ ಮತ್ತು ಸ್ಟೇಟ್ ಬೋರ್ಡ್ ಸಿಲೆಬಸ್ನ ಮಕ್ಕಳ ಆತಂಕ, ಒತ್ತಡ ಎರಡು ಹೆಚ್ಚಾಯ್ತು. ಈಗ ಇರೋ ಪ್ರಶ್ನೆ, ನೀಟು ಮೆರಿಟ್ನ ಹೆಚ್ಚಿಸ್ತಾ, ಆ ಸ್ಟ್ಯಾಂಡರ್ಡ್ ಅನ್ನ ಕೊಡ್ತಾ ಮಕ್ಕಳಿಗೆ, ಅಡ್ಮಿಷನ್ ಪ್ರೊಸೀಜರ್ ಸುಲಭ ಆಯ್ತಾ, ಇದು ಕೋಚಿಂಗ್ ಬಿಸ್ನೆಸ್ಸಿಗೆ ಒಳ್ಳೆ ಅಡ್ವಾಂಟೇಜ್ ಅನ್ನ ಸೃಷ್ಟಿ ಮಾಡ್ತಾ, ರಾಜ್ಯಗಳ ಸಾಮಾಜಿಕ ನ್ಯಾಯದ ಮಾದರಿ ದುರ್ಬಲ ಆಯ್ತಾ? ಹಾಗಿದ್ರೆ ಈ ರಾಷ್ಟ್ರೀಯ ಮಾನದಂಡ ಮತ್ತು ಸ್ಥಳೀಯ ಅವಕಾಶ ಈ ಎರಡನ್ನು ಹೇಗೆ ಉಳಿಸ್ಬೇಕು? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಮುಂದಿನ ಸಂಚಿಕೆಗಳ ಪ್ರಯಾಣವನ್ನ ಮಾಡೋಣ. ಈಗ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಸಿಇಟಿ ಕೇವಲ ಒಂದು ಪರೀಕ್ಷೆಯೇ ಅಥವಾ ಕರ್ನಾಟಕದ ಸಾವಿರಾರು ಕೆಳ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ, ಗ್ರಾಮೀಣ ಕುಟುಂಬಗಳ ಸಾಮಾಜಿಕ ಏಳಿಗೆಯ ಒಂದು ಸೇತುವೆನೆ? ಕಮೆಂಟ್ ಅಲ್ಲಿ ಹೇಳಿ. ಹಾಗಿದ್ರೆ ನೀಟ್ಗೆ ಪರ್ಯಾಯ ಏನು? ರಾಷ್ಟ್ರೀಯ ಮಾನದಂಡ ಮತ್ತು ಸ್ಥಳೀಯ ಸಾಮಾಜಿಕ ನ್ಯಾಯ ಇವುಗಳನ್ನ ಇಟ್ಕೊಂಡು ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬಹುದು, ಪರ್ಯಾಯ ಮಾರ್ಗವನ್ನ ಕಂಡುಹಿಡಿಯಬಹುದು ಅನ್ನೋದನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.